ಪೊಲೀಸರು ಆತ್ಮರಕ್ಷಣೆಗಾಗಿ ಅವನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ಏನು ಪೊಲೀಸ್ ಫೈರಿಂಗ್ ನಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈಗ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈಗ ಹುಬ್ಬಳ್ಳಿಯ ಕಿಮ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಏನು ಕೊಲೆ ಆರೋಪಿ ಇದ್ದ ಅವನನ್ನು ಸಹ ಕಿಮ್ಸ್ಗೆ ತರಲಾಗಿದೆ. ಜೊತೆಗೆ ಏನು ಗಾಯಾಳುಗಳಾದಂತಹ 3 ಪೊಲೀಸ್ ಸಿಬ್ಬಂದಿನೂ ಸಹ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಅವರನ್ನು ಸಹ ಅವರ ಏನ್ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಈಗೇನು ಒಂದು ಏನ್ ಸಾವನ್ನಪ್ಪಿದಾನ ಇಲ್ಲ ಅನ್ನೋದ್ರ ಬಗ್ಗೆ ವೈದ್ಯರು ಖಾತ್ರಿ ಮಾಡ್ಬೇಕಾಗಿದೆ. ಒಟ್ಟು ಏನು ಘಟನೆಯಲ್ಲಿ ಏನೋ ಆಕ್ರೋಶ ವ್ಯಕ್ತವಾಗಿತ್ತು. 5 ವರ್ಷದ ಬಾಲಕಿಗೆ ಏನು ಅತ್ಯಾಚಾರ ಮಾಡಿದ್ದವನ್ನ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಈ ಒಂದು ಆಕ್ರೋಶಕ್ಕೆ ಪೊಲೀಸರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಸಹ ಎದುರಾಗಿದೆ. ಒಟ್ಟಾರೆ ಏನು ಘಟನೆ ಏನು ನಡೆದಿತ್ತು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪೊಲೀಸರ ವಿರುದ್ಧನೂ ಸಹ ಆಕ್ರೋಶ ವ್ಯಕ್ತವಾಗಿತ್ತು. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಇವಾಗ ಏನಂದ್ರೆ ಮಹತ್ವದ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಒಂದು ಏನು ಬಿಹಾರ ಮೂಲದ ಆರೋಪಿ ಇದ್ದ ಅವನ ಮೇಲೆ ಎನ್ಕೌಂಟರ್ ಮಾಡಿದ್ದಾರೆ. ಈಗ ಅವನು ಸಾವನ್ನಪ್ಪಿದ್ದಾನೆ. ಹೀಗಾಗಿ ಒಂದು ರೀತಿಯಲ್ಲಿ ಮಹಿಳೆಯರು ಸಹ ಏನ್ ಯಾರು ಪ್ರೊಟೆಸ್ಟ್ ಮಾಡಿದ್ರು ಅವ್ರಿಗೂ ಸಹ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈಗೇನು ನೋಡ್ತಾ ಇದ್ದೀನಿ ಶಿವರಾಮ್, ಈತನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈತ ಗಾಂಜಾ ಸೇವನೆ ಮಾಡಿದ್ದ ಅನ್ನುವಂಥದ್ದನ್ನ ನೋಡಿದಂತ ಸ್ಥಳೀಯರು ಹೇಳಿದ್ರು. ಆ ಗಾಂಜಾ ಮತ್ನಲ್ಲೇ ಈತ